In this video, I am explaining the looping statements. In control statements, there are three types. That is, one is conditional control statements, and another one is unconditional control statements, and third one is looping statements. In looping statements, there are three types. Before going to types of looping statements, first we have discussed about what you mean by loop. Loop means the set of statements executed repeatedly until the specified condition is satisfied. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಇರುತ್ತೆ ಅಥವಾ ಒಂದು ಲೆಟರ್ ಇರುತ್ತೆ. ಈ ಲೆಟರು ನಾವು ಮೋರ್ ದ್ಯಾನ್ ಒನ್ ಟೈಮ್ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂದರೆ ನಾವು ಲೂಪ್ಸ್ನ ಯೂಸ್ ಮಾಡ್ತೀವಿ. ಲೂಪ್ಸ್ನ ಯೂಸ್ ಮಾಡಿಲ್ಲ ಅಂದರೆ ನಮಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಫ್ ಬರೆದು ಕೂಡ ನಾವೇನು ಮಾಡ್ಬೋದು, ಈ ಲೆಟರ್ ಅನ್ನೋದನ್ನ 50 ಟೈಮ್ಸು ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ 50 ಟೈಮ್ಸು ಲೆಟರ್ ಅಂತ ಬರೆಯೋ ಬದಲು, ಪ್ರಿಂಟ್ ಎಫ್ ಲೆಟರ್ ಅಂತ ಬರೆಯೋ ಬದಲು ನಾವು ಸಿಂಗಲ್ ಲೈನಲ್ಲಿ ಅಂದರೆ ಒಂದೇ ಲೈನಲ್ಲೇ ನಾವು ಕಂಡೀಷನ್ಸ್ನ ಬರೆದು ಲೂಪಿಂಗ್ ಸ್ಟೇಟ್ಮೆಂಟ್ನ ಬರೆದು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇಲ್ಲಿ ಫಸ್ಟಿಗೆ ಈ ಲೂಪಿಂಗ್ ಸ್ಟೇಟ್ಮೆಂಟ್ಸ್ನ ನಾವು ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ಅಥವಾ ರಿಪಿಟೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಕರಿತೀವಿ. Iterative statements are the statements that are used to repeatedly execute a sequence of statements until some condition is satisfied. ಅಂದರೆ ನಮಗೆ ಒಂದು ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ಟ್ರೂ ಆಗೋವರೆಗೂ ನಾವೇನು ಸ್ಟೇಟ್ಮೆಂಟ್ಸ್ ಬರೆದಿರ್ತೀವೋ ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತದೆ. ಅಂಥವನ್ನ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಕರಿತೀವಿ. ಸಿಂಪಲ್ಲಾಗಿ ಫಸ್ಟ್ ನಿಮಗೆ ಏನು ಕೇಳ್ತಾರಪ್ಪ ಅಂದರೆ ವಾಟ್ ಈಸ್ ಲೂಪ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೂಪ್ಸ್ ಅಂತ ಕೇಳ್ತಾರೆ. ವಾಟ್ ಈಸ್ ಲೂಪ್ ಅಂದರೆ ನಮಗೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟೆಡ್ repeatedly until the specified condition is satisfied ಅಂತೇಳಿ ಬರೀಬೇಕು. Mainly there are three types of looping structures you are using in C language. That is, first one is while loop, second one is do while loop, third one is for loop. While loop, do while loop ಮತ್ತೆ for loop ಅಂತ ತ್ರೀ ಟೈಪ್ಸ್ ಆಫ್ ಲೂಪ್ಸ್ನ ನಾವು ಯೂಸ್ ಮಾಡ್ತೀವಿ. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ವೈಲ್ ಲೂಪ್, ಈ ವೈಲ್ ಲೂಪ್ನ ನಾವೇನಂತ ಕರಿತೀವಿ ಅಂದರೆ ಪ್ರೀ ಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ನಿಮಗೆ ಇಂಪಾರ್ಟೆಂಟು ಏನು ಕೇಳ್ಬೋದು, ವಾಟ್ ಯು ಮೀನ್ ಬೈ ವೈಲ್ ಲೂಪ್ ಅಂತ ಏನಾದರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ವೈಲ್ ಲೂಪ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಪ್ರೀ ಟೆಸ್ಟೆಡ್ ಲೂಪ್ ಅಂತ ಕೂಡ ಕೇಳ್ಬೋದು. ಈ ಪ್ರೀ ಟೆಸ್ಟೆಡ್ ಲೂಪ್ ಅಂದರೆ ವೈಲ್ ಲೂಪ್ಗೆ ನಾವು ಪ್ರೀ ಟೆಸ್ಟೆಡ್ ಅಂತ ಕರಿತೀವಿ. ಬಿಕಾಸ್ ಇಟ್ ಚೆಕ್ಸ್ ದ ಕಂಡೀಷನ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್. ನಾವೇನು ಪ್ರೋಗ್ರಾಮ್ ಬರಿತೀವೋ ಆ ಬಿಗಿನಿಂಗಲ್ಲಿ ಏನು ಮಾಡುತ್ತೆ, ಇದು ಕಂಡೀಷನ್ನ ಚೆಕ್ ಮಾಡುತ್ತೆ. ಇಫ್ ದ ಕಂಡೀಷನ್ ಈಸ್ ಟ್ರೂ, ದ ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ನಮಗೆ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತವೆ, ಇಲ್ಲ ಅಂದರೆ ಅದೇನಾಗುತ್ತೆ, ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ದ ಕಂಡೀಷನ್ ಈಸ್ ಟ್ರೂ. ಅಂದರೆ ಆ ಕಂಡೀಷನ್ನು ಟ್ರೂ ಆಗೋವರೆಗೂ ನಾವು ಏನಾಗುತ್ತೆ, ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತವೆ. ವೆನ್ ದ ಕಂಡೀಷನ್ ಬಿಕಮ್ ಫಾಲ್ಸ್, ಕಂಟ್ರೋಲ್ ಈಸ್ ಟ್ರಾನ್ಸ್ಫರ್ಡ್ ಔಟ್ ಆಫ್ ದ ಸ್ಟ್ರಕ್ಚರ್. ಅಂದರೆ ಅಲ್ಲಿಗೆ ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ಇದು ನಮಗೆ ಜನರಲ್ ಸಿಂಟ್ಯಾಕ್ಸ್ ಫಾರ್ ಲೂಪಿಂಗ್ ವೈಲ್ ಲೂಪ್, ಜನರಲ್ ಸಿಂಟ್ಯಾಕ್ಸು. ಮತ್ತು ಇದು ಫ್ಲೋ ಚಾರ್ಟು. ಇಲ್ಲಿ ನಾವು ಏನು ತೋರಿಸಿದ್ರಲ್ಲ ಇದು ಪ್ರೋಗ್ರಾಮ್. ಇಲ್ಲಿ ಎಲ್ಲವೂ ಇದ್ದಾವೆ, ಸಿಂಟ್ಯಾಕ್ಸ್ ಇದೆ, ಫ್ಲೋ ಚಾರ್ಟ್ ಇದೆ ಮತ್ತು ಪ್ರೋಗ್ರಾಮ್ ಇದೆ. ಸೊ ಇಲ್ಲಿ ಫಸ್ಟಿಗೆ ನಾವೇನು ಬರೀಬೇಕು, ವೈಲ್ ಲೂಪ್ ಅನ್ನೋದು ಪ್ರೀ ಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್ ಅಂತ ಬರೀಬೇಕು. ದ ಸ್ಟ್ರಕ್ಚರ್ಸ್ ಚೆಕ್ಸ್ ದ ಕಂಡೀಷನ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್. ಬಿಗಿನಿಂಗಲ್ಲ ಚೆಕ್ ಮಾಡೋದ್ರಿಂದ ಇದನ್ನು ಪ್ರೀ ಟೆಸ್ಟೆಡ್ ಲೂಪ್ ಅಂತೇಳಿ ಕರಿತೀವಿ. ದ ಜನರಲ್ ಸಿಂಟ್ಯಾಕ್ಸ್ ಈಸ್ ವೈಲ್ ಕಂಡೀಷನ್. ಇಲ್ಲಿ ಕಂಡೀಷನ್ ಬರಿತೀವಿ, ನೆಕ್ಸ್ಟು ಇದು ಓಪನಿಂಗ್ ಬ್ರೇಸು, ಮತ್ತು ಇಲ್ಲಿ ಸ್ಟೇಟ್ಮೆಂಟ್ ಏನಂದರೆ ಇಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಬರ್ತೀವಿ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸು. ನೆಕ್ಸ್ಟ್ ಇಲ್ಲಿ ಎಂಡ್ ಆಫ್ ವೈಲ್, ಅಂದರೆ ಇಲ್ಲಿ ವೈಲ್ಗೆ ಮುಗೀತು ಅಂತ ಅರ್ಥ. ಇಲ್ಲಿ ನಾವು ವೈಲ್ ಲೂಪಿಗೆ ಫ್ಲೋ ಚಾರ್ಟ್ ಹೆಂಗೆ ತೋರಿಸ್ತೀವಿ ಅಂದರೆ ಫಸ್ಟು ಇಲ್ಲಿ ಇನಿಷಿಯಲೈಸೇಷನ್ ಬರೆದಿರ್ತೀವಿ, ಅಂದರೆ ಇನಿಷಿಯಲೈಸೇಷನ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕಂಡೀಷನ್ ಇರುತ್ತೆ, ಅಂದರೆ ಇಲ್ಲಿ ಕಂಡೀಷನ್ನು ವೈಲ್ ಅಂತ ಬರೆದು ನಾವು ಏನು ಬರಿತೀವಿ, ಕಂಡೀಷನ್ನ ಬರಿತೀವಿ. ಇಫ್ ದಿಸ್ ಕಂಡೀಷನ್ ಈಸ್ ಫಾಲ್ಸ್, ಕಂಡೀಷನ್ ಏನಾದರೂ ಫಾಲ್ಸ್ ಆಯ್ತಪ್ಪ ಅಂದರೆ ಎಕ್ಸಿಟ್ ದ ವೈಲ್ ಸ್ಟೇಟ್ಮೆಂಟ್. ಅಂದರೆ ಇಲ್ಲೇನು ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟ್ ಇರ್ತಾವೆ ಅವು ಎಕ್ಸಿಕ್ಯೂಟ್ ಆಗಲ್ಲ. ಫಾಲ್ಸ್ ಆಗಿದ ತಕ್ಷಣ ಪ್ರೋಗ್ರಾಮ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಟ್ರೂ, ಕಂಡೀಷನ್ ಟ್ರೂ ಆಯ್ತಪ್ಪ ಅಂದರೆ ಇಲ್ಲಿ ನಮಗೇನಾಗುತ್ತೆ, ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿರ್ತೀವೋ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ಸ್, ಇಲ್ಲಿ ಏನು ಬರೆದಿರ್ತೀವೋ ಈ ಸ್ಟೇಟ್ಮೆಂಟ್ಸ್ಗಳು ಎಕ್ಸಿಕ್ಯೂಟ್ ಆಗ್ತವೆ. ನೆಕ್ಸ್ಟು ಮತ್ತೇನಾಗುತ್ತೆ, ಅಗೇನ್ ಎಕ್ಸಿಕ್ಯೂಟ್ ಆದಮೇಲೆ, ಅಂದರೆ ಒನ್ ಟೈಮ್ ಎಕ್ಸಿಕ್ಯೂಟ್ ಆದಮೇಲೆ ಮತ್ತೆ ಕಂಟ್ರೋಲ್ ಸ್ಟ್ರಕ್ಚರ್ ಗೋಸ್ ಟು ದ ಕಂಡೀಷನ್ಗೆ ಹೋಗುತ್ತೆ. ಈ ಕಂಡೀಷನಲ್ಲಿ ಅಗೇನ್ ಇಟ್ ಈಸ್ ಕಂಡೀಷನ್ ವಿಲ್ ಬಿ ಚೆಕ್ಡ್. ಇಫ್ ದ ಕಂಡೀಷನ್ ಇಸ್ ಟ್ರೂ, ಅಗೇನ್ ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಆ್ಯಂಡ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್, ಪ್ರೋಗ್ರಾಮ್ ವಿಲ್ ಟರ್ಮಿನೇಟ್. ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಈ ಥರ ರಿಪೀಟೆಡ್ಲಿ ಆಗಿ ಈ ಕಂಡೀಷನ್ನು ಫಾಲ್ಸ್ ಆಗೋವರೆಗೂ ಏನಾಗುತ್ತೆ, ಇಲ್ಲಿ ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತವೆ. ಈ ಥರ ನಾವೇನು ಬರಿತೀವಿ ಅಂದರೆ ವೈಲ್ ಲೂಪ್ನ ಬರಿತೀವಿ.
ಇಲ್ಲಿ ಪ್ರೋಗ್ರಾಮ್ ಏನಪ್ಪ ಅಂದರೆ ಜಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮು, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಪ್ರೋಗ್ರಾಮ್. ಅಂದರೆ ನಾವು ಎಷ್ಟು ವ್ಯಾಲ್ಯೂಸ್ ಕೊಡ್ತೀವೋ ಅಲ್ಲಿವರೆಗೂ ಆ ಪ್ರೋಗ್ರಾಮಲ್ಲಿ ಸಮ್ ಆಫ್ ಬರಬೇಕು ಅಂತ ಪ್ರೋಗ್ರಾಮ್ ಇದು. ಇಲ್ಲಿ ಫಸ್ಟಿಗೆ ಏನು ಬರ್ತೀವಿ, ಆ್ಯಶ್ ಇನ್ಕ್ಲೂಡ್ stdio.h. stdio.h ಅಂದರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಫೈಲ್ಸ್. ನೆಕ್ಸ್ಟು ವಾಯ್ಡ್ ಮೇನ್ ಫಂಕ್ಷನ್. ಇಲ್ಲಿ ಏನು ಮಾಡಿದ್ವಿ, ಒಂದು ಎನ್ ಅನ್ನೋದು ನಾವು ವ್ಯಾಲ್ಯೂ ರೇಂಜ್ ತೊಗೊಳಕ್ಕೆ ಯೂಸ್ ಮಾಡ್ತೀವಿ. ಐ ಅನ್ನೋದು ಲೂಪಿಕಲ್ಲಿ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸಮ್ ಈಸ್ ಈಕ್ವಲ್ ಟು 0 ಅಂದರೆ ಫಸ್ಟ್ ಸಮ್ ವ್ಯಾಲ್ಯೂನ ನಾವು ಇನ್ಶಿಯಲೈಸ್ ಮಾಡಿರ್ತೀವಿ. ನೆಕ್ಸ್ಟ್ ಏನಾಗುತ್ತೆ, ಪ್ರಿಂಟ್ ಎಫ್ ಎಂಟರ್ ದ ವ್ಯಾಲ್ಯೂ ಆಫ್ ಎನ್ ಅಂದರೆ ನಾವು ಒಂದು ರೇಂಜ್ ಕೊಡ್ತೀವಿ, ಎಲ್ಲಿವರೆಗೂ ನಮಗೆ ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಬೇಕು ಅಂತ. 10 ಕೊಟ್ಟರೆ ಅಪ್ ಟು 10ವರೆಗೂ ಪ್ರಿಂಟ್ ಆಗುತ್ತೆ, 5 ಕೊಟ್ಟರೆ 5ವರೆಗೂ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ಯಾನ್ ಎಫಲ್ಲಿ ಏನು ಮಾಡ್ತೀವಿ, ಆ ಎನ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊತೀವಿ. ನೆಕ್ಸ್ಟು ಐ ಈಸ್ ಈಕ್ವಲ್ ಟು 1 ಅಂದರೆ ಸ್ಟಾರ್ಟಿಂಗು ಐ ವ್ಯಾಲ್ಯೂ 1 ಇರಲಿ ಅಂತೇಳಿ ಇನ್ಶಿಯಲೈಸ್ ಮಾಡಿದಂಗೆ. ನೆಕ್ಸ್ಟು ವೈಲ್ ಕಂಡೀಷನ್ ಚೆಕ್ ಮಾಡುತ್ತೆ, ವೈಲ್ ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್, ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ನೆಕ್ಸ್ಟು ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1 ಅಂದರೆ ಸಮ್ ವ್ಯಾಲ್ಯೂವು ಐ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ. ನೆಕ್ಸ್ಟು ಐ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1 ಅಂದರೆ 1 ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಈ ಥರ ಎಕ್ಸಿಕ್ಯೂಟ್ ಆಗಿ ನಮಗೆ ಟೋಟಲಾಗಿ ನಾವೇನು ಬರ್ತೀವಿ, ಸಮ್ ಬರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಂಟರ್ ದ ವ್ಯಾಲ್ಯೂ ಆಫ್ ಎನ್ ಅಂದರೆ 3 ಕೊಡ್ತೀನಿ. ಇಲ್ಲಿ ಫಸ್ಟಿಗೆ ಏನು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇರುತ್ತೋ ನಾವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದಾಗ ಅದು ಬರುತ್ತೆ. ನಾನು ವ್ಯಾಲ್ಯೂ 3 ಕೊಟ್ಟಿದ್ದೀನಿ. ಈ 3 ಕೊಟ್ಟ ಮೇಲೆ ಇಲ್ಲಿ ಸ್ಕ್ಯಾನ್ ಎಫಲ್ಲಿ ಏನಾಗುತ್ತೆ, ಫಸ್ಟು 3 ವ್ಯಾಲ್ಯೂ ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟು ಫಸ್ಟ್ ಏನಿದೆ, ಐ ವ್ಯಾಲ್ಯೂ ಇನ್ಕ್ರಿಮೆಂಟೆಡ್ ಬೈ 1 ಇದೆ. ಇಲ್ಲಿ 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3. 1 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 3 ಅಂದರೆ ಕಂಡೀಷನ್ ಈಸ್ ಟ್ರೂ. ಸೊ ಇಲ್ಲಿ ಏನಾಗುತ್ತೆ, ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಲಾಸ್ಟ್ ಸಮ್ ವ್ಯಾಲ್ಯೂ ಏನಿದೆ 0 ಇದೆ, ಪ್ಲಸ್ ಐ ವ್ಯಾಲ್ಯೂ ಬಂದು 1 ಇದೆ, 1 ಬರುತ್ತೆ. ಸೊ ಇಲ್ಲಿ 1 ಬರ್ತದೆ. ನೆಕ್ಸ್ಟ್ ಐ ವ್ಯಾಲ್ಯೂ, ಫಸ್ಟಿಗೆ ಐ ವ್ಯಾಲ್ಯೂ 1 ಇತ್ತು, 1 ಪ್ಲಸ್ 1 ಮಾಡಿದರೆ 2 ಬರುತ್ತೆ. ಸೊ ಅಗೇನ್ ಇಟ್ ಈಸ್ ಕಂಡೀಷನ್ ಚೆಕ್ಡ್, 2 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 3, ಕಂಡೀಷನ್ ಈಸ್ ಟ್ರೂ. ಲಾಸ್ಟ್ ಸಮ್ ವ್ಯಾಲ್ಯೂ ಏನಿತ್ತು ನಮಗೆ 1 ಇತ್ತು, 1 ಪ್ಲಸ್ ಐ ವ್ಯಾಲ್ಯೂ ಏನಿದೆ ಈ ಸರ್ತಿ 2 ಇದೆ. ಸೊ ಇಲ್ಲಿ ಏನು ಬಂತು, 3 ಬಂತು. ನೆಕ್ಸ್ಟ್ ಐ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1 ಅಂದರೆ ಐ ವ್ಯಾಲ್ಯೂ 2 ಇತ್ತು, ನೆಕ್ಸ್ಟ್ 3 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಏನಾಯಿತು, 3 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 3, ಕಂಡೀಷನ್ ವಿಲ್ ಬಿ ಚೆಕ್ಡ್. ಲಾಸ್ಟ್ ಸಮ್ ವ್ಯಾಲ್ಯೂ 3 ಇತ್ತು, ಪ್ಲಸ್ ಐ ವ್ಯಾಲ್ಯೂ ಈಗ ಬಂದಿರೋ ಐ ವ್ಯಾಲ್ಯೂ ಏನಿದೆ 3 ಇದೆ. ಸೊ 3 ಪ್ಲಸ್ 3 ಅಂದರೆ ನಮಗೆ 6 ಬರುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1, 3 ಇದ್ದು 4 ಆಗುತ್ತೆ. ನೆಕ್ಸ್ಟ್ ಅಗೇನ್ ಕಂಡೀಷನ್ ವಿಲ್ ಬಿ ಚೆಕ್ಡ್, ಕಂಡೀಷನ್ ಚೆಕ್ ಆಗಿ 4 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 3, 4 ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು 3 ಅನ್ನೋದು ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೊ ಲಾಸ್ಟಿಗೆ ಏನು ಬರೆದಿತ್ತಲ್ಲ ಡಿಫಾಲ್ಟ್ ಕಂಡೀಷನ್ನು, ಸಮ್ ಆಫ್ ಫಸ್ಟ್ n ನಂಬರ್ಸ್ ಅಂದರೆ ಸಮ್ ಆಫ್ ಫಸ್ಟ್ 3 ನಂಬರ್ಸ್ ಈಸ್ 6 ಅಂತೇಳಿ ಲಾಸ್ಟ್ ಸಮ್ ವ್ಯಾಲ್ಯೂ ಏನು ಬಂದಿರುತ್ತೋ ಆ ಸಮ್ ವ್ಯಾಲ್ಯೂ ನಮಗೆ 6 ಅಂತೇಳಿ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಮಗೆ 3 ವ್ಯಾಲ್ಯೂವರೆಗೂ ಬಂದಿತ್ತು, 1 ಪ್ಲಸ್ 2 ಪ್ಲಸ್ 3 ಅಂದರೆ ಆನ್ಸರ್ ನಮಗೆ 6 ಬರುತ್ತೆ. ಸೊ 6 ಪ್ರಿಂಟ್ ಆಗುತ್ತೆ. ಈ ಥರ ನಾವು ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ ಅಂದರೆ ಮೋರ್ ದ್ಯಾನ್ 1 ಟೈಮ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಒನ್ನು ವೈಲ್ ಲೂಪ್ ಅನ್ನೋದು ಪ್ರೀ ಟೆಸ್ಟೆಡ್ ಲೂಪ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಡೂ ವೈಲ್ ಲೂಪ್. ಈ ಡೂ ವೈಲ್ ಲೂಪ್ನ ನಾವೇನಂತ ಕರಿತೀವಿ ಅಂದರೆ ಪೋಸ್ಟ್ ಟೆಸ್ಟೆಡ್ ಲೂಪ್ ಅಂತೇಳಿ ಕರಿತೀವಿ. ಇಲ್ಲೇನಾಗುತ್ತೆ, ದ ಸ್ಟ್ರಕ್ಚರ್ ಚೆಕ್ಸ್ ದ ಕಂಡೀಷನ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್. ಫಸ್ಟ್ ಪ್ರೋಗ್ರಾಮಲ್ಲಿ ಏನು ಸ್ಟೇಟ್ಮೆಂಟ್ ಬರಿತೀವೋ ಆ ಸ್ಟೇಟ್ಮೆಂಟ್ ಎಲ್ಲ ಎಕ್ಸಿಕ್ಯೂಟ್ ಆಗ್ತವೆ 1 ಟೈಮು. ಅದಾದಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಟ್ರೂ, ಕಂಡೀಷನ್ ಟ್ರೂ ಆಯ್ತಪ್ಪ ಅಂದರೆ ಮತ್ತೆ ಅಗೇನ್ ಅದು ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದರೆ ಫಾಲ್ಸ್ ಆದರೆ ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ದ ಕಂಡೀಷನ್ ಈಸ್ ಟ್ರೂ. ಕಂಡೀಷನ್ ಟ್ರೂ ಆಗೋವರೆಗೂ ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತದೆ. ವೆನ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ದ ಕಂಟ್ರೋಲ್ ಈಸ್ ಟ್ರಾನ್ಸ್ಫರ್ಡ್ ಔಟ್ ಆಫ್ ದ ಸ್ಟ್ರಕ್ಚರ್. ಅಲ್ಲೇನಾಗುತ್ತೆ, ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ಇಲ್ಲಿ ದ ಜನರಲ್ ಫಾರ್ಮ್ ಆಫ್ ಸಿಂಟ್ಯಾಕ್ಸ್, ಇಲ್ಲಿ ಸಿಂಟ್ಯಾಕ್ಸ್ ಅಥವಾ ಜನರಲ್ ಫಾರ್ಮ್ ಅಂತ ಕರಿತೀವಿ. ಫಸ್ಟಿಗೆ ಏನು ಬರಿತೀವಿ ಅಂದರೆ ಡೂ ಅಂತ ಬರಿತೀವಿ. ಇದು ಡೂ ಅನ್ನೋದು ಕೀವರ್ಡು. ನೆಕ್ಸ್ಟ್ ಇಲ್ಲಿ ಏನು ಬರಿತೀವಿ ಅಂದರೆ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಅಪ್ ಟು ಸ್ಟೇಟ್ಮೆಂಟ್ 10. ಇಲ್ಲಿ ಏನಾಗುತ್ತೆ, ನಾವು ಏನು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬೇಕು ಆ ಸ್ಟೇಟ್ಮೆಂಟ್ಸ್ನ ಬರೆದಿರ್ತೀವಿ. ನೆಕ್ಸ್ಟು ಕಂಡೀಷನ್, ವೈಲ್ ಕಂಡೀಷನ್ನ ಬರಿತೀವಿ. ಇಲ್ಲಿ ನಾವು ಕಂಡೀಷನ್ನ ಬರೆದಿರ್ತೀವಿ, ವೈಲ್ ಕಂಡೀಷನ್. ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ, ಮತ್ತೆ ಅಗೇನ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟೆಡ್. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್, ದ ಪ್ರೋಗ್ರಾಮ್ ವಿಲ್ ಟರ್ಮಿನೇಟ್. ಈ ಥರ ನಾವು ಡೂ ವೈಲ್ ಸ್ಟೇಟ್ಮೆಂಟಿಗೆ ಜನರಲ್ ಸಿಂಟ್ಯಾಕ್ಸ್ನ ಬರಿತೀವಿ. ನೆಕ್ಸ್ಟ್ ಇದು ಫ್ಲೋ ಚಾರ್ಟಲ್ಲಿ ಏನು ಮಾಡ್ತೀವಿ ಅಂದರೆ ಡೂ ವೈಲ್ ಸ್ಟೇಟ್ಮೆಂಟಿಗೆ ಅಂದರೆ ಇಲ್ಲಿ ಡೂ ಕಂಡೀಷನ್ ಅಂತ ಕೊಟ್ಟಿರ್ತೀವಿ. ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ಸ್ ಅಂದರೆ ಇಲ್ಲಿ ಏನು ಸ್ಟೇಟ್ಮೆಂಟ್ ಬರ್ತಿರ್ತೀವೋ ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತವೆ. ನೆಕ್ಸ್ಟ್ ಅದೇ ರೀತಿ ಮತ್ತೆ ಏನಾಗುತ್ತೆ, ಲಾಸ್ಟಿಗೆ ಕಂಡೀಷನ್ ಚೆಕ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್, ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಟ್ರೂ, ಕಂಡೀಷನ್ ಟ್ರೂ ಆಯ್ತಪ್ಪ ಅಂದರೆ ಇಟ್ ವಿಲ್ ಗೋ ಟು ದ ಸೆಟ್ ಆಫ್ ಸ್ಟೇಟ್ಮೆಂಟ್, ಎಕ್ಸಿಕ್ಯೂಟಿಂಗ್ ಸ್ಟೇಟ್ಮೆಂಟ್. ಏನು ಸ್ಟೇಟ್ಮೆಂಟ್ಸ್ ಬಂತು,
ಅಲ್ಲಿ ಹೋಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಎಕ್ಸಿಕ್ಯೂಟ್ ಆಗಿ ಮತ್ತೆ ಅಗೇನ್ ಕಂಡೀಷನ್ ಚೆಕ್ ಆಗುತ್ತೆ. ಎಲ್ಲಿವರೆಗೂ? ಇಫ್ ದ ಕಂಡೀಷನ್ ಬಿಕಮ್ ಫಾಲ್ಸ್ ದ ಪ್ರೋಗ್ರಾಮ್ ವಿಲ್ ಟರ್ಮಿನೇಟ್. ಇದೇ ರೀತಿ ಡೂ ವೈಲಿಗೆ ಸೇಮ್ ಪ್ರೋಗ್ರಾಮ್ನ ಅಂದರೆ ನಾವೇನು ನೋಡ್ತೀವಲ್ಲ ಆ ಪ್ರೋಗ್ರಾಮ್ನ ನೋಡೋಣ. ಇಲ್ಲಿ ಏನಪ್ಪ ಪ್ರೋಗ್ರಾಮ್ ಅಂದರೆ ಸಮ್ ಆಫ್ ಆಡ್ ನಂಬರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 1 + 3 + 5 ಈ ಥರ ನಮಗೆ ಆಡ್ ನಂಬರ್ ಸಮ್ ಬೇಕು, ಅದನ್ನು ಎಕ್ಸಿಕ್ಯೂಟ್ ಮಾಡೋ ಪ್ರೋಗ್ರಾಮ್. ಸೇಮ್ ವಾಯ್ಡ್ ಮೇನು ಇಂಟ್ ಆಡ್ ನಂಬರು ಸಮ್ ಈಸ್ ಈಕ್ವಲ್ ಟು 0, ಫಸ್ಟ್ ಆಡ್ ನಂಬರ್ ಈಸ್ ಈಕ್ವಲ್ ಟು 1 ಅಂತೇಳಿ ಕೊಟ್ಟಿವಿ, ಇನ್ಷಿಯಲೈಸ್ ಮಾಡಿವಿ. ಡೂ ಸಮ್ ಈಸ್ ಈಕ್ವಲ್ ಟು ಸಮ್ ಪ್ಲಸ್ ಆಡ್ ನಂಬರ್. ಸಮ್ ಪ್ಲಸ್ ಆಡ್ ನಂಬರ್ ಅಂದರೆ ಇಲ್ಲಿ ಅಲ್ಲಿ ನಾವೇನು ಮಾಡಿದ್ವಿ, ವೈಲ್ ಸ್ಟೇಟ್ಮೆಂಟ್ಸ್ ಸಮ್ ಪ್ಲಸ್ ಐ ಮಾಡಿದ್ವಿ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಸಮ್ ಪ್ಲಸ್ ಆಡ್ ನಂಬರ್ ಮಾಡ್ತೀವಿ. ಆಡ್ ನಂಬರ್ ಈಸ್ ಈಕ್ವಲ್ ಟು ಆಡ್ ನಂಬರ್ ಪ್ಲಸ್ 2 ಅಂದರೆ ಫಸ್ಟು 1 ಇದ್ದರೆ ನೆಕ್ಸ್ಟ್ ಆಡ್ ನಂಬರ್ ಏನಿರುತ್ತೆ 3 ಆಗಿರುತ್ತೆ. ಅದ್ರ ಡಿಫ್ರೆನ್ಸ್ ಎಷ್ಟು 2. ಸೊ 1 ಇದ್ದಿದ್ದು 3 ಆಗ್ಬೇಕಂದ್ರೆ ನಾವು 2ನ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಇದು ಆಡ್ ನಂಬರ್ ಪ್ಲಸ್ 2 ಬರ್ತೀವಿ. ನೆಕ್ಸ್ಟ್ ವೈಲ್ ಕಂಡೀಷನ್ನು ಚೆಕ್ ಆಗುತ್ತೆ. ಆಡ್ ನಂಬರ್ ಈಸ್ ಲೆಸ್ ದೆನ್ ಈಕ್ವಲ್ ಟು 10 ಅಂದರೆ ಅಪ್ ಟು ಎಲ್ಲಿವರೆಗೂ 10ವರೆಗೂ ಅಂದರೆ 9ವರೆಗೂ ಪ್ರಿಂಟ್ ಆಗುತ್ತೆ. 1 + 3 + 5 + 7 + 9 ಅಂತ ನೆಕ್ಸ್ಟ್ ಲಾಸ್ಟ್ಗೆ ಸಮ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಈ ಥರ ನಾವು ಡೂ ವೈಲ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ನಾವೇನು ಬರಿತೀವಿ, ಪ್ರೋಗ್ರಾಮ್ನ ಬರಿತೀವಿ. ನೆಕ್ಸ್ಟ್ ಈಸ್ ಫಾರ್ ಸ್ಟೇಟ್ಮೆಂಟ್. ಈ ಫಾರ್ ಸ್ಟೇಟ್ಮೆಂಟ್ನ ನಾವೇನಂತ ಕರಿತೀವಿ ಅಂದರೆ ದಿಸ್ ಸ್ಟ್ರಕ್ಚರ್ ಈಸ್ ದ ಫಿಕ್ಸ್ಡ್ ಎಕ್ಸಿಕ್ಯೂಷನ್ ಸ್ಟ್ರಕ್ಚರ್. ದಿಸ್ ಸ್ಟ್ರಕ್ಚರ್ ಈಸ್ ಯೂಸ್ವಲಿ ಯೂಸ್ಡ್ ವೆನ್ ವಿ ನೋ in advance exactly how many times a set of statements is to be repeatedly executed. ಅಂದರೆ ಈ ಫಾರ್ ಲೂಪ್, ವೈಲ್ ಲೂಪು ಮತ್ತು ಫಾರ್ ಲೂಪಿಗೆ ಯಾವಾಗ ಬರೀತೀವಿ ಅಂದರೆ ಫಾರ್ ಲೂಪಲ್ಲಿ ನಮಗೆ ಎಷ್ಟು ಸರಿ ಈ ಸ್ಟೇಟ್ಮೆಂಟ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಮಗೆ ಆಲ್ರೆಡಿ ಪ್ರೀಡಿಫೈನ್ ಗೊತ್ತಿರುತ್ತೆ. ಗೊತ್ತಿದ್ದಾಗ ಮಾತ್ರ ನಾವು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಜನರಲಾಗಿ ಏನು ಮಾಡ್ತೀವಿ ಅಂದರೆ ಈ ಥರ ಸಿಂಟ್ಯಾಕ್ಸ್ನ ಬರಿತೀವಿ. ಏನಂದರೆ ಫಾರ್ ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2, ಎಕ್ಸ್ಪ್ರೆಷನ್ 3 ಅಂತೇಳಿ ಫಾರ್ ಲೂಪಲ್ಲಿ ಪ್ಯಾರಂಥಸಿಸ್ ಒಳಗಡೆ 3 ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ನ ಬರಿತೀವಿ. ಈ 3 ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಏನಪ್ಪ ಅಂದ್ರೆ ಫಸ್ಟ್ ಒನ್ ಈಸ್ ಇನಿಷಿಯಲೈಸೇಷನ್. ನಾವು ವೈಲು ಡೂ ವೈಲು ಬರಿಬೇಕಾದ್ರೆ ಇವು ಮೂರನ್ನು ಬರೆದಿರ್ತೀವಿ, ಬಟ್ ನಾವೇನು ಮಾಡ್ತೀವಿ ಅಂದರೆ ಸಪ್ರೇಟಾಗಿ ಬರಿತೀವಿ. ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತೀವಿ, ಅದಾದಮೇಲೆ ಕಂಡೀಷನ್ ಬರಿತೀವಿ, ಅದಾದಮೇಲೆ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಬರಿತೀವಿ. ಇಲ್ಲಿ ನಾವು ಫಾರ್ ಲೂಪಲ್ಲಿ ಏನು ಮಾಡ್ತೀವಿ ಅಂದರೆ ಪ್ಯಾರಂಥಸಿಸ್ ಒಳಗಡೆ 3 ಎಕ್ಸ್ಪ್ರೆಷನ್ಸ್ ಅಥವಾ ಸ್ಟೇಟ್ಮೆಂಟ್ಸ್ನ ಬರೆದಿರ್ತೀವಿ. ಇಲ್ಲಿ ನಾವು ಸೆಮಿಕೋಲನ್, ಒಂದೊಂದು ಸ್ಟೇಟ್ಮೆಂಟು ಸಪ್ರೇಟ್ ಆಗಬೇಕಂದ್ರೆ ಸೆಮಿಕೋಲನ್ನ ಬರಿತೀವಿ. ಫಾರ್ ಎಕ್ಸ್ಪ್ರೆಷನ್ 1 ಸೆಮಿಕೋಲನ್, ಎಕ್ಸ್ಪ್ರೆಷನ್ 1 ಮೀನ್ಸ್ ಇನಿಷಿಯಲೈಸೇಷನ್, ಎಕ್ಸ್ಪ್ರೆಷನ್ 2 ಮೀನ್ಸ್ ಕಂಡೀಷನ್, ಎಕ್ಸ್ಪ್ರೆಷನ್ 3 ಮೀನ್ಸ್ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್. ಈ ಥರ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ ಸ್ಟ್ರಕ್ಚರ್ನ ಬರೆದಿರ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಫ್ಲೋ ಚಾರ್ಟು, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹೆಕ್ಸಾಗೋನಲ್ ಸಿಂಬಲ್ನ ಯೂಸ್ ಮಾಡ್ತೀವಿ ನಾವು ಲೂಪಿಂಗ್ ಅದು ಫ್ಲೋ ಚಾರ್ಟಲ್ಲಿ ಹೇಳ್ಬೇಕಾದ್ರೆ ಈ ಥರ ಹೆಕ್ಸಾಗೋನಲ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡಿರ್ತೀವಿ ಅಂದರೆ ಫಾರ್ ಲೂಪ್ ಬರೆದಿರ್ತೀವಿ, ಫಾರ್ ಸ್ಟೇಟ್ಮೆಂಟ್ಸ್ನ ಬರೆದಿರ್ತೀವಿ. ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ, ಕಂಡೀಷನ್ ಟ್ರೂ ಆಯ್ತಂದರೆ ಬಿಲೋ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಏನು ಸ್ಟೇಟ್ಮೆಂಟ್ಸ್ ಇರ್ತವೋ ಆ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತವೆ ಎಲ್ಲಿ ಟ್ರೂ ಆದರೆ. ಇಫ್ ದಿಸ್ ಕಂಡೀಷನ್ ಈಸ್ ಫಾಲ್ಸ್, ಕಂಡೀಷನ್ ಫಾಲ್ಸ್ ಆಯ್ತಂದರೆ ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ನಮಗೆ ಈ ಪ್ರೋಗ್ರಾಮ್ ಅಂದರೆ ಎಲ್ಲಿವರೆಗೂ ಕಂಡೀಷನ್ನು ಟ್ರೂ ಆಗೋವರೆಗೂ ಇದು ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಇಲ್ಲಿ ನಾವೇನು ಕಂಡೀಷನ್ಸ್ ಯೂಸ್ ಮಾಡಿರ್ತೀವಲ್ಲ ಫಾರ್ ಲೂಪಲ್ಲಿ, ಆ ಕಂಡೀಷನ್ ಟ್ರೂ ಆಗೋವರೆಗೂ ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತದೆ. ಫಾಲ್ಸ್ ಆದರೆ ಪ್ರೋಗ್ರಾಮು ಟರ್ಮಿನೇಟ್ ಆಗುತ್ತೆ. ಈ ಥರ ನಾವೇನು ಮಾಡ್ತೀವಿ ಅಂದರೆ ಫ್ಲೋ ಚಾರ್ಟು ಮತ್ತು ಸಿಂಟ್ಯಾಕ್ಸ್ನ ಬರಿತೀವಿ. ಇಲ್ಲೊಂದು ಜಸ್ಟ್ ಒಂದು ಪ್ರೋಗ್ರಾಮ್ ಇದೆ, ಫ್ಯಾಕ್ಟೋರಿಯಲ್ ಆಫ್ ಎ ನಂಬರು. ಇಲ್ಲಿ ಏನು ಮಾಡಿವಿ ಅಂದರೆ ಫಸ್ಟು ನಾವೇನು ಮಾಡ್ತೀವಿ, ಇಫ್ ನಂಬರ್ ಈಸ್ ಲೆಸ್ ದೆನ್ ಈಕ್ವಲ್ ಟು 0, ಲೆಸ್ ದೆನ್ ಈಕ್ವಲ್ ಟು 0 ಅಂದರೆ ನೆಗೆಟಿವ್ ವ್ಯಾಲ್ಯೂ ತೊಗೊಂಡಾಗ ಅಥವಾ 0 ತೊಗೊಂಡಾಗ ಫ್ಯಾಕ್ಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಎಲ್ಸ್ ಫಾರ್ ಐ ಈಸ್ ಈಕ್ವಲ್ ಟು 1, ಐ ಈಸ್ ಲೆಸ್ ದೆನ್ ಈಕ್ವಲ್ ಟು ನಂಬರ್ ಐ ಪ್ಲಸ್ ಪ್ಲಸ್. ಇಲ್ಲಿ ಏನು ಮಾಡಿವಲ್ಲ ಐ ಈಸ್ ಈಕ್ವಲ್ ಟು 1 ಅನ್ನೋದು ದಿಸ್ ಈಸ್ ಕಾಲ್ಡ್ ಇನಿಷಿಯಲೈಸೇಷನ್. ನೆಕ್ಸ್ಟು ಐ ಈಸ್ ಲೆಸ್ ದೆನ್ ಈಕ್ವಲ್ ಟು ನಂಬರ್ ಅನ್ನೋದು ದಿಸ್ ಈಸ್ ಕಂಡೀಷನ್. ನೆಕ್ಸ್ಟು ಐ ಪ್ಲಸ್ ಪ್ಲಸ್ ಅನ್ನೋದು ಇನ್ಕ್ರಿಮೆಂಟ್. ನೆಕ್ಸ್ಟ್ ಇಲ್ಲಿ ಏನು ಮಾಡಿವಿ, ಫ್ಯಾಕ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ ಆಸ್ಟ್ರಿಕ್ ಐ ಅಂತ ಬರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇನಾದರೂ 4 ಅಂತ ಕೊಟ್ಟರೆ ಏನು ಬರುತ್ತಂದರೆ 4 × 3 × 2 × 1 ಈ ಥರ ಕ್ಯಾಲ್ಕುಲೇಟ್ ಮಾಡಿ 24 ಆನ್ಸರ್ ಬರುತ್ತೆ ನಮಗೆ. ಇಲ್ಲಿ ನಾನೇನಾದರೂ ಎನ್ ವ್ಯಾಲ್ಯೂನ 4 ಕೊಟ್ಟರೆ ಆನ್ಸರ್ ನಮಗೆ 24 ಬರುತ್ತೆ. ಈ ಥರ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆಗುತ್ತೆ. ಇದಿಷ್ಟು ನಮಗೆ ಲೂಪಿಂಗ್ ಸ್ಟ್ರಕ್ಚರಲ್ಲಿ. ಲೂಪಿಂಗಲ್ಲಿ ವೈಲು, ಡೂ ವೈಲು ಮತ್ತು ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್. ಈ ಅನ್ಕಂಡೀಷನಲ್ ಸ್ಟೇಟ್ಮೆಂಟಲ್ಲಿ ನಾವೇನೇನು ಯೂಸ್ ಮಾಡ್ತೀವಪ್ಪ ಅಂದರೆ ಅನ್ಕಂಡೀಷನಲಲ್ಲಿ ಬ್ರೇಕ್ ಅಂತ ಯೂಸ್ ಮಾಡ್ತೀವಿ. ನಾವು ಸ್ವಿಚ್ ಸ್ಟೇಟ್ಮೆಂಟ್ ಹೇಳುವಾಗ ಬ್ರೇಕರ್ ಅಂತ ನೋಡಿದ್ವಿ. ಬ್ರೇಕ್ ಏನು ಮಾಡುತ್ತೆ,
ಇಟ್ ಸ್ಟಾಪ್ಸ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಅಲ್ಲಿಗೆ ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ಅದೇ ರೀತಿ ಗೋ ಟು ಅಂತ ಯೂಸ್ ಮಾಡ್ತೀವಿ. ಗೋ ಟು ಅನ್ನೋದು ಏನು ಮಾಡುತ್ತೆ, ಗೋ ಟು ಲೇಬಲ್ ಅಂತ ಕೊಟ್ಟಾಗ ನಾವು ಯಾವ ಲೇಬಲ್ನ ಮೆನ್ಷನ್ ಮಾಡಿರ್ತೀವೋ ಆ ಲೇಬಲ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿ ಇನ್ನೊಂದು ನಾವು ರಿಟರ್ನ್ ಅಂತ ಯೂಸ್ ಮಾಡ್ತೀವಿ, ಅಥವಾ ಇನ್ನೊಂದು ಕಂಟಿನ್ಯೂ ಅಂತ ಯೂಸ್ ಮಾಡ್ತೀವಿ. ಈ ಥರ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ಗಳನ್ನ ನಾವು ಯೂಸ್ ಮಾಡ್ತೀವಿ.